ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಾಳೆ ಪ್ರತಿಭಟನೆಗೆ ಮುಂದಾದ ಬ್ರಾಹ್ಮಣ ಸಮಾಜ ಸಂಪುಟದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ಅವಕಾಶ ಸಿಗದಿದ್ದಕ್ಕೆ ಸಿಟ್ಟಾಗಿದ್ದಾರೆ. 50 ವರ್ಷದಲ್ಲಿ ಎಂದಿಗೂ ಈ ರೀತಿಯ ಅನ್ಯಾಯ ಆಗಿರಲಿಲ್ಲ. ಇನ್ನು ಇದು ಇಡೀ ಬ್ರಾಹ್ಮಣ ಸಮುದಾಯಕ್ಕೆ ಆದ ಅವಮಾನವಾಗಿದೆ. ಇನ್ನು ಸಚಿವ ಸ್ಥಾನ ಸಿಗದಿದ್ರೂ ಸ್ಪೀಕರ್ ಸ್ಥಾನ ಸಿಗುತ್ತೆ ಅಂತ ಹೇಳಿ ಅಂದುಕೊಂಡಿದ್ವಿ. ಈಗ ಬ್ರಾಹ್ಮಣರನ್ನ ಸರ್ಕಾರ ಸಂಪೂರ್ಣವಾಗಿ ಕಡೆಗಣಿಸಿದ್ದು ಸರಿಯಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಬ್ರಾಹ್ಮಣರು ಏನ್ ಅನ್ಯಾಯವನ್ನ ಮಾಡಿದ್ರು? ಸಿಎಂ ಡಿಕೆ ಶಿವಕುಮಾರ್ಗೆ ಅರ್ಚಕರ ಸಂಘ ಇಲ್ಲಿ ಪ್ರಶ್ನೆ ಮಾಡಿದೆ. ಇನ್ನು ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಯಾವತ್ತೂ ಇಂಥ ಘಟನೆ ನಡೆದಿರಲಿಲ್ಲ. ಸುಮಾರು 50 ವರ್ಷಗಳ ಕಾಲದಿಂದ ಇಂಥ ಘಟನೆ ನಡೆದಿಲ್ಲ. ಈ ಒಂದು ಸಣ್ಣ ಘಟನೆ ಇಡೀ ಬ್ರಾಹ್ಮಣರ ಸಮೂಹಕ್ಕೆ ಒಂದು ಅವಮಾನ ಆಗುವಂಥ ಒಂದು ಕೆಲಸ ಆಗಿದೆ. ಅದು ತಮಗೆಲ್ಲ ವಿಷಯ ಗೊತ್ತಿದೆ. ಇತ್ತೀಚೆಗೆ ನಮ್ಮ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರು, ಅವ್ರನ್ನ ಅಭಿನಂದಿಸ್ತೀನಿ. ಮತ್ತು ಈ ಸಚಿವ ಸಂಪುಟ ಎಲ್ಲರೂ ಅಭಿನಂದಿಸ್ತೀನಿ. ಮತ್ತು ಮೊನ್ನೆ ನೂತನವಾಗಿ ಸಚಿವ ಸಂಪುಟ ನಡೆದಾಗ ಸನ್ಮಾನ್ಯ ಗಾಂಧಿನಗರ ಕ್ಷೇತ್ರದ ದಿನೇಶ್ ಗುಂಡೂರಾವ್ ಅವರು ಗಾಂಧಿನಗರ ಕ್ಷೇತ್ರದನ್ನು ಅವರಿಗೆ 6 ಸಲ ಆರಿಸಿ ಕಳಿಸಿದ್ದಾರೆ. ದಿನೇಶ್ ಗುಂಡೂರಾವ್ಗೆ ಒಂದು ಸಚಿವ ಸ್ಥಾನ ಸಿಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ರಿ. ಇತ್ತೀಚೆಗೆ ಯಾಕೋ ಅವ್ರ ಹೆಸರು ದೂರ ಕಾಣ್ತಾ ಇರಲಿಲ್ಲ. ಕಡೆಗೆ ನಮಗೆ ವಿಷಯ ಕೇಳ್ಪಡ್ತು ಸ್ಪೀಕರ್ ಕೊಡ್ತಾರೆ ಅಂತ. ಅವಾಗ ನಮ್ಗೆ ಇನ್ನೂ ಖುಷಿ ಆಯಿತು. ಇಲ್ಲಪ್ಪ ಒಂದು ಒಳ್ಳೆ ಸ್ಥಾನಮಾನ ಸಿಗ್ತಾ ಇದೆಯಲ್ಲ, ಅದಾನ ಸಿಗ್ತಾ ಇದೆಯಲ್ಲ ಅಂದ್ಬಿಟ್ಟು ಇಡೀ ಬ್ರಾಹ್ಮಣ ಸಮೂಹಕ್ಕೆ ಒಂದು ನಮಗೆ ಖುಷಿ ಆಯಿತು, ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಅಂತ. ಅದು ಕೂಡ ಸಹ ಈಗ ಕೊಡಲಿಲ್ಲ. ನಮಗೆ ಎಲ್ಲ ಭಾಳ ಬೇಜಾರಾಗೋಗ್ಬಿಟ್ಟಿದೆ. ಈ ಸಚಿವ ಸಂಪುಟದಲ್ಲಿ ಒಂದೇ ಒಂದು ಬ್ರಾಹ್ಮಣರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ. ಇದು ಎಲ್ರಿಗೂ ಮನಸ್ಸು ನೋವಾಗಿದೆ. ಏನು ಮಾಡಿದ್ರೆ ಬ್ರಾಹ್ಮಣರು ನಿಮ್ಗಂತ ಅಂತ ಅನ್ಯಾಯ ಏನು ಮಾಡಿದ್ರೆ ಬ್ರಾಹ್ಮಣರು ನಿಮಗೆ? 6 ಸಲ ಆರಿಸಿ ಗೆದ್ದು ಕಳಿಸಿರುವಂಥ ಒಂದು ಸ್ಥಾನಕ್ಕೆ, ಒಂದು ಕ್ಷೇತ್ರಕ್ಕೆ, ಆ ಕ್ಷೇತ್ರದ ಎಲ್ಲ ಮತದಾರರು ನೋವು ತಿಂತಾ ಇದ್ದಾರೆ. ಇವತ್ತು ದಿವಸ ನಾನು ನೋಡ್ತಾ ಇದ್ದೀನಿ, ತುಂಬ ನೋವು ತಿಂತಾ ಇದ್ದಾರೆ. ಅಯ್ಯೋ, ನಮ್ಮ ದಿನೇಶ್ ಗುಂಡೂರಾವ್ ಒಂದು ಸ್ಥಾನಮಾನ ಸಿಕ್ಕಿಲ್ವಲ್ಲ, ನಮ್ಮ ದಿನೇಶ್ ಗುಂಡೂರಾವ್ ಒಂದು ಸ್ಥಾನಮಾನ ಸಿಕ್ಕಿಲ್ಲಲ್ಲ, ಅವ್ರು ಏನು ತಪ್ಪು ಮಾಡಿದ್ದಾರೆ? 2 ಸಲ 3 ಸಲ ಸಚಿವ ಸ್ಥಾನ ಕೊಟ್ಟಾಗ ತುಂಬ ಚೆನ್ನಾಗಿ ನಿಭಾಯಿಸ್ಕೊಂಡ್ಬಂದಾರೆ. ಮೊನ್ನೆ ವೈದ್ಯಕೀಯ ಕೊಟ್ಟಾಗೂ ಚೆನ್ನಾಗಿ ನಿಭಾಯಿಸ್ಕೊಂಡ್ಬಂದಾರೆ. ಇಂಥವ್ರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ಬಿಟ್ಟು ಇಡೀ ಗಾಂಧಿನಗರ ಕ್ಷೇತ್ರ ತುಂಬ ನೋವಲ್ಲಿದ್ದಾರೆ. ದಯವಿಟ್ಟು ಸನ್ಮಾನ್ಯ ನಾನು ರಾಹುಲ್ ಗಾಂಧಿನಲ್ಲಿ, ಸೋನಿಯಾ ಗಾಂಧಿನಲ್ಲಿ, ಪ್ರಿಯಾಂಕಾ ಗಾಂಧಿ, ಹೆಚ್ಚಾಗಿ ನಮ್ಮ ಮಲ್ಲಿಕಾರ್ಜುನ ಸಾಹೇಬರು ಮತ್ತು ನಮ್ಮ ದಿನೇಶ್ ಗುಂಡೂರಾವ್, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ ಅಧ್ಯಕ್ಷ ಆದರು, ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಇವ್ರಿಗೆಲ್ಲ ಮನವಿ ಮಾಡ್ಕೊತೀನಿ, ದಯವಿಟ್ಟು ಈ ಒಂದು ಬ್ರಾಹ್ಮಣರ ಕೋಟ ಈಗ ಒಂದು ಖಾಲಿ ಇರೋದ್ರಿಂದ ಅದನ್ನು ತಾವು ದಯವಿಟ್ಟು ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ನಮ್ಮ ದಿನೇಶ್ ಗುಂಡೂರಾವ್ಗೆ ಆ ಒಂದು ಸ್ಥಾನ ಕೊಡಬೇಕು ಅಂತ ನಾನು ಇಡೀ ರಾಜ್ಯ ಬ್ರಾಹ್ಮಣರ ಪರವಾಗಿ, ಅರ್ಚಕರ ಪರವಾಗಿ ನಾನು ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ. ದಯವಿಟ್ಟು ಒಂದು ಸ್ಥಾನಮಾನ ಕೊಡಬೇಕು ಅಂತ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಒಂದು ಮನವಿಯನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಿಂದ ನಾವು ಸಲ್ಲಿಸೋಣ ಅಂತ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ, ಕೈ ಮುಗಿದು ಕೇಳ್ಕೊತೀನಿ. ಎಷ್ಟೇ ಕೆಲಸ ಕಾರ್ಯ ಇದ್ರೂ ಕೂಡ ನೀವು ಬ್ರಾಹ್ಮಣ ಸಮುದಾಯರು, ರಾಜ್ಯದ ಅರ್ಚಕರು ಇರ್ಬೋದು, ಪಾಂಚರಾತ್ರ ಆಗುವ ಮಂಡಳಿ ಇರ್ಬೋದು, ವೈಖಾನ್ಸ್ ಆಗುವ ಮಂಡಳಿ ಇರ್ಬೋದು, ವೈಖಾನ್ಸ್ ಆಗುವ ಮಂಡಳಿ ಕೂಡ ಇರ್ಬೋದು, 2-3 ಮಂಡಳಿ ಇರ್ಬೋದು, ಹಲವಾರು ಸಣ್ಣ ಪಣ್ಣ ಬ್ರಾಹ್ಮಣರ ಮಂಡಳಿ ಇದೆ. ಎಲ್ಲರೂ ಸೇರಿ ಒಂದೇ ಸಂಘಟನೆಯಿಂದ ನಾವು ಫ್ರೀಡಂ ಪಾರ್ಕಲ್ಲಿ ಅವತ್ತು ಒಂದು ಧರಣಿ ಕೂತ್ಕೋಬೇಕು. ಗುರುವಾರ 6ನೇ ತಾರೀಕು ಎಲ್ಲರೂ 10:30 ಗಂಟೆಗೆ ಅಲ್ಲಿ ದಯಮಾಡಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ಕರ್ನಾಟಕದಲ್ಲಿ